ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಆನ್ಲೈನ್ ಕ್ಲಾಸಿಗೆ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ರೋಮನ್ ಸಾಮ್ರಾಜ್ಯದ ಕುರಿತು ಕೆಲವೊಂದಿಷ್ಟು ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ರೋಮನ್ ಗಣರಾಜ್ಯ, ರೋಮನ್ನರ ಪ್ರಮುಖ ಒಂದು ರಾಜರ ಕುರಿತು, ಅದರಲ್ಲಿ ಗ್ಯಾಸ್ ಜೂಲಿಯಸ್ ಸೀಸರ್ನ ಬಗ್ಗೆ, ಜೊತೆಗೆ ಅಗಸ್ಟಸ್ ಸೀಸರ್ನ ಜೀವನ ಸಾಧನೆ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಿದ್ವಿ. ಇನ್ನು ಇವತ್ತಿನ ದಿನ ನಾವು ಅದರ ಮುಂದುವರಿದ ಭಾಗವಾಗಿ ರೋಮನ್ನರ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಗ್ರೀಕ್ ಸಂಸ್ಕೃತಿ ಪಾಶ್ಚಿಮಾತ್ಯ ಪ್ರಪಂಚಕ್ಕೆ ಹಬ್ಬಲು ರೋಮನ್ನರು ಪ್ರಮುಖ ಕಾರಣರು. ಅಕಸ್ಮಾತಾಗಿ ರೋಮನ್ನರು ಇಲ್ಲದೆ ಗ್ರೀಕ್ ಸಂಸ್ಕೃತಿಯು ಪಾಶ್ಚಿಮಾತ್ಯ ಪ್ರಪಂಚಕ್ಕೆ ಪ್ರಸಾರವಾಗ್ತಾ ಇರಲಿಲ್ಲೇನೋ, ಈ ರೀತಿ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಈ ರೋಮ್ ಸಾಮ್ರಾಜ್ಯ ಗ್ರೀಸ್ ದೇಶವನ್ನು ಸೈನ್ಯ ಬಲದಿಂದ ವಶಪಡಿಸಿಕೊಂಡ್ರೆ, ಗ್ರೀಕರು ರೋಮನ್ನರನ್ನು ಬೌದ್ಧಿಕವಾಗಿ ವಶಪಡಿಸಿಕೊಂಡ್ರು. ನೋಡಿ, ರೋಮನ್ ಸಾಮ್ರಾಜ್ಯವು ಗ್ರೀಸ್ ದೇಶವನ್ನು ಸೈನ್ಯ ಬಲದಿಂದ ವಶಪಡಿಸಿಕೊಂಡ್ರೆ, ಗ್ರೀಕರು ರೋಮನ್ನರ ಬೌದ್ಧಿಕವಾಗಿ ಅವರನ್ನು ವಶಪಡಿಸಿಕೊಂಡ್ರು ಎಂದು ಹೇಳಲಾಗ್ತದೆ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರೋಮನ್ನರು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿದರು. ಗಣರಾಜ್ಯ ಮತ್ತು ಸರ್ಕಾರಗಳ ರಚನೆ, ಕಾನೂನು, ತೆರಿಗೆ ನೀತಿಗಳು, ಪೌರತ್ವದ ಹಕ್ಕುಗಳು, ಆಸ್ಪತ್ರೆಗಳು, ಸ್ವಚ್ಛತಾ ವ್ಯವಸ್ಥೆ ಮತ್ತು ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ಮುಂತಾದ ವಿಭಿನ್ನ ಕೊಡುಗೆಗಳನ್ನು ರೋಮನ್ನರು ಈ ಪ್ರಪಂಚಕ್ಕೆ ನೀಡಿದರು. ಹಾಗಾದರೆ ರೋಮನ್ನರು ತಮ್ಮ ಒಂದು ಅವಧಿಯಲ್ಲಿ ಮಾಡಿದಂಥ ಪ್ರಮುಖ ಕೊಡುಗೆಗಳು ಏನಾಗಿದ್ದವು ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನೋಡೋಣ. ಅದರಲ್ಲಿ ಮೊದಲನೇದು ಫ್ಯಾಕ್ಸ್ ರೋಮನ್ ಅಥವಾ ರೋಮನ್ ಶಾಂತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ರೋಮನ್ ಸಾಮ್ರಾಜ್ಯ ಅತ್ಯಂತ ವಿಸ್ತಾರವಾಗಿ ಬೆಳೆಯಿತು. ಅದು ಅನೇಕ ಮಹಾನ್ ಅರಸರ ಆಳ್ವಿಕೆಗೆ ಒಳಪಟ್ಟು ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥ ರೋಮನ್ ಸಾಮ್ರಾಜ್ಯ ಯುರೋಪ್, ಏಷ್ಯಾ ಹಾಗೂ ಆಫ್ರಿಕಾ ಖಂಡವರೆಗೆ ತಲುಪಿತ್ತು. ಇಂಥ ಮಹಾನ್ ರೋಮನ್ ಸಾಮ್ರಾಜ್ಯದ ಸ್ಥಾಪನೆಯು ಫ್ಯಾಕ್ಸ್ ರೋಮನ್ ಎಂದೇ ಕರೆಯಲಾಗಿರುವ ಶಾಂತಿಯನ್ನು ಸ್ಥಾಪಿಸಿತು. ಅಂದರೆ ವಿಸ್ತಾರವಾದ ರೋಮನ್ ಸಾಮ್ರಾಜ್ಯದಲ್ಲಿ ಶಾಂತಿ, ಸುವ್ಯವಸ್ಥೆ ನೆಲೆಸುವಂತೆ ಮಾಡಿದ್ದೇ ಫ್ಯಾಕ್ಸ್ ರೋಮನ್ ಅಂತೇ ಕರೀತಾರೆ ಅದನ್ನು. ಇದು ರೋಮನ್ ನಾಗರಿಕತೆ ಬೆಳೆಯಲು ಸಹಾಯಕವಾಯಿತು. ರೋಮ್ ತನ್ನ ಸೈನ್ಯ ಬಲದಿಂದ ಇಡೀ ಮೆಡಿಟೇರೇನಿಯನ್ ಪ್ರಪಂಚಕ್ಕೆ ಶಾಂತಿ ಒದಗಿಸಿತು ಅಂತ ಹೇಳ್ತಾರೆ. ಹೀಗಾಗಿ ಸಾಮ್ರಾಜ್ಯ ಸ್ಥಾಪನೆಗೊಳ್ಳುವ ಒಂದು ಮುನ್ನ ಮೇಲ್ಕಾಂಶದ ಪ್ರದೇಶಗಳು ಸಣ್ಣ ಪುಟ್ಟ ಆಡಳಿತಗಾರರ ನಡುವೆ ಯುದ್ಧದ ತಾಣಗಳಾಗಿತ್ತು. ಅಂದರೆ ಒಂದು ರೀತಿ ಮೆಡಿಟೇರೇನಿಯನ್ ವಲಯ ಅನೇಕ ಸಣ್ಣ ಪುಟ್ಟ ಆಡಳಿತಗಾರರ ಒಳಗೆ ಸಿಕ್ಕು ಅನೇಕ ಆಂತರಿಕ ಯುದ್ಧಗಳ ತಾಣವಾಗಿತ್ತು ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೋಮನ್ ಸೈನ್ಯ ಅದನ್ನೆಲ್ಲವನ್ನು ಹತೋಟಿಗೆ ತಂದು ಇಡೀ ಮೆಡಿಟೇರೇನಿಯನ್ ವಲಯಕ್ಕೆ ಶಾಂತಿ ನೆಲೆಸುವಂತೆ ಮಾಡಿತು ಅಂತೇಳಿ ಹೇಳ್ತಾರೆ. ಹೀಗಾಗಿ ಇದರ ಪರಿಣಾಮವಾಗಿ ವಾಣಿಜ್ಯ ಮತ್ತು ವ್ಯಾಪಾರಗಳು ಅಭಿವೃದ್ಧಿಗೊಂಡವು. ಪ್ರಜೆಗಳು ಶಾಂತಿ ಮತ್ತು ಸಮೃದ್ಧಿ ಜೀವನವನ್ನು ನಡೆಸಿದರು. ಅನೇಕ ನಗರಗಳು ನಿರ್ಮಾಣವಾದವು, ದೇವಾಲಯಗಳನ್ನ ಕಟ್ಟಲಾಯಿತು, ಗಮನಾರ್ಹ ಅಭಿವೃದ್ಧಿ ಆಯಿತು. ರೋಮನ್ನರ ಆಳ್ವಿಕೆಗೆ ಒಳಪಟ್ಟವರೆಲ್ಲರೂ ರೋಮನ್ ಪೌರತ್ವ ನೀಡಲಾಯಿತು. ಹೀಗೆ ಪೌರತ್ವ ಪಡೆದವರಿಗೆ ಇತರರ ಸಮಾನತೆಯನ್ನು ಪಡೆಯುವ ಖಾತ್ರಿಯಾಯಿತು. ಅಂದರೆ ಈ ಫ್ಯಾಕ್ಸ್ ರೋಮನ್ನಿಂದ ರೋಮನ್ ಸಾಮ್ರಾಜ್ಯ ಅಭಿವೃದ್ಧಿಯತ್ತ ಹೋಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮುಂದೆ ರೋಮನ್ನರ ಇನ್ನೊಂದು ಕೊಡುಗೆ ಅಂದರೆ ಕಾನೂನಿನ ವಲಯಕ್ಕೆ ಅಥವಾ ಕಾನೂನು ಕ್ಷೇತ್ರಕ್ಕೆ. ರೋಮನ್ನರು ಅಪರಿಮಿತ ಬೌದ್ಧಿಕ ಕೊಡುಗೆಗಳಲ್ಲಿ ಕಾನೂನು ವ್ಯವಸ್ಥೆ ರಚನೆ ಅಗ್ರಗಣ್ಯ. ಮಹಾನ್ ಕೊಡುಗೆ ಅದು. ಕಾನೂನಿನ ಕೊಡುಗೆ ಅಂದರೆ ಅವರು ರೋಮನ್ನರದು. ಅವರ ಕಾನೂನುಗಳು ಇಂದಿನ ವಿಶ್ವದ ನಾಗರಿಕ ಸಮಾಜದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ. ಅಂದಿನ ರೋಮನ್ನರ ಕಾನೂನಿನ ಕೊಡುಗೆಗಳು ಇಂದಿನ ನಾಗರಿಕ ಸಮಾಜದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದೆ ಅಂತ ಹೇಳ್ತಾರೆ. ಯಾಕಂದರೆ ಆ ರೋಮನ್ನರು ಕಾನೂನು ಮತ್ತು ಆಡಳಿತ ವ್ಯವಸ್ಥೆ ವಿಶಾಲ ಸಾಮ್ರಾಜ್ಯದ ಮೇಲೆ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಸಮರ್ಥರನ್ನಾಗಿಸಿತು. ಇದು ಗ್ರೀಕರಿಗೂ ಅಸಾಧ್ಯವಾಗಿತ್ತು. ಆಮೇಲೆ ಕಾನೂನುಗಳು ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳಲು ಪ್ರೋತ್ಸಾಹಿಸಿದವು.
ಹಾಗೂ ಇವತ್ತಿನ ಆಧುನಿಕ ಯುಗದ ಈ ಒಂದು ಸಮಾಜದ ಕಾನೂನು ವ್ಯವಸ್ಥೆಯಲ್ಲಿ ಬಳಸಲಾಗಿರತಕ್ಕಂಥ ಕೆಲವೊಂದಿಷ್ಟು ಪದಗಳು ರೋಮನ್ನರ ಕೊಡುಗೆಗಳಾಗಿದ್ದವು. ಅದರಲ್ಲಿ ಆಂಗ್ಲ ಪದಗಳಾದ ಲಾ ಕಾನೂನು, ಲೆಜಿಸ್ಲೇಷನ್ ಕಾಯ್ದೆ, ಜಸ್ಟಿಸ್ ನ್ಯಾಯ, ಈಕ್ವಾಲಿಟೀಸ್ ಸಮಾನತೆ, ಜಜ್ಮೆಂಟ್ ತೀರ್ಪು ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿವೆ ಎಲ್ಲ ಶಬ್ದಗಳು. ಹೀಗಾಗಿ ಬಹುತೇಕ ಆರಂಭಿಕ ಕಾನೂನುಗಳು ಅಂದು ರೋಮನ್ನರು ಪುರೋಹಿತರು ಅರ್ಥೈಸುತ್ತಿದ್ದರು. ಹಾಗೂ ಮೊದಲ ಲಿಖಿತ ಸಂಹಿತೆ 12 ಕೋಷ್ಟಕಗಳ ರೂಪದಲ್ಲಿ ಜಾರಿಗೆ ಬಂದಿತು ಅಂತ ಹೇಳ್ತಾರೆ ರೋಮನ್ನರಲ್ಲಿ. ಆಮೇಲೆ ಅವರ ಒಂದು ರೋಮನ್ನರ ಕಾಯ್ದೆಗಳನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಆಗಿದೆ ನೋಡ್ತೀವಿ. ಅದರಲ್ಲಿ ದ ಜಸ್ ಸಿವಿಲಿ ಅಂತಕ್ಕಂಥದ್ದು ಇದು ನಾಗರಿಕ ಕಾನೂನುವಾಗಿದ್ದು ರೋಮನ್ ನಾಗರಿಕರಿಗೆ ಮಾತ್ರ ಅನ್ವಯವಾಗ್ತಿತ್ತು. ಜೊತೆಗೆ ಜಸ್ ಜೆಂಟೇನಿಯಂ ಅಥವಾ ಜೆಂಟಿಯಂ ಅಂತಕ್ಕಂಥದ್ದು ಇದು ಮೂಲತಃ ರೋಮನ್ನಲ್ಲಿದ್ದ ವಿದೇಶಿಯರಿಗೆ ಹಾಗೂ ರೋಮನ್ ಪೌರತ್ವವಿಲ್ಲದ ರೋಮ್ ಸಾಮ್ರಾಜ್ಯದಲ್ಲಿ ವಾಸಿಸುವವರಿಗೆ ಈ ಕಾನೂನು ಅನ್ವಯವಾಗ್ತಾ ಇತ್ತು. ಅಂದರೆ ರೋಮನ್ನರ ಕಾನೂನು ವ್ಯವಸ್ಥೆಯಲ್ಲಿ ಈ 2 ಪ್ರಕಾರಗಳು ನೋಡ್ತೀವಿ. ದ ಜಸ್ ಸಿವಿಲಿ ಇದು ನಾಗರಿಕ ಕಾನೂನಾಗಿದ್ದು ರೋಮನ್ನರಿಗೆ ಅನ್ವಯವಾಗ್ತಿತ್ತು. ಜಸ್ ಜೆಂಟಿಯಂ ಇದು ರೋಮನ್ನರಲ್ಲಿ ವಾಸಿಸಿರ್ತಕ್ಕಂಥ ಅಥವಾ ರೋಮ್ನಲ್ಲಿ ವಾಸಿಸಿರ್ತಕ್ಕಂಥ ವಿದೇಶಿಗರಿಗೆ ಅಥವಾ ರೋಮನ್ನ ಪೌರತ್ವವಿಲ್ಲದ ರೋಮ್ನ ಪೌರತ್ವವಿಲ್ಲದ ಜನರಿಗೆ ಈ ಕಾನೂನು ಅನ್ವಯ ಆಗ್ತಿತ್ತು. ಹಾಗೂ ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೊಡುಗೆ ಅಂದರೆ ಕಾನೂನಿನ ವಲಯದಲ್ಲಿ ಜಸ್ಟೀನಿಯನ್ ಪೂರ್ವ ರೋಮನ್ ಸಾಮ್ರಾಜ್ಯವನ್ನು ಆಳಿದ ಸಾಮ್ರಾಟಗಾರ ಜಸ್ಟೀನಿಯನ್ ರೋಮನ್ ಕಾನೂನುಗಳನ್ನು ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಢೀಕರಿಸಿದನು. ಹೀಗೆ ರೋಮ್ ಸಾಮ್ರಾಜ್ಯವು ಕಾನೂನು ಸುಧಾರಕ ಸರಣಿಯನ್ನೇ ಕಂಡಿತು. ನ್ಯಾಯಶಾಸ್ತ್ರ ವಿಜ್ಞಾನದ ಸೃಷ್ಟಿಯಾಯಿತು. ವಾಸ್ತವಿಕವಾಗಿ ಕಾಲಾಂತರದಲ್ಲಿ ಇಂಗ್ಲೆಂಡಿನ ಸಾರ್ವತ್ರಿಕ ಕಾನೂನಿನಿಂದ ಹಿಡಿದು ನೆಪೋಲಿಯನ್ ಕಾನೂನು ಸಂಹಿತೆವರೆಗೂ ಎಲ್ಲ ನ್ಯಾಯಾಂಗ ಪದ್ಧತಿಗಳು ರೋಮ್ ನ್ಯಾಯಾಂಗ ವ್ಯವಸ್ಥೆಯೇ ಋಣಿಯಾದವು. ಹೀಗಾಗಿ ಈ ಜಸ್ಟೀನಿಯನ್ ಕಾನೂನು ಸಂಹಿತೆಯನ್ನು ಪರಿಚಯಿಸಿದ್ದು ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ರೋಮನ್ನರ ಕೊಡುಗೆ ಅಂತ ಹೇಳ್ತೀವಿ. ಆನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಭಾಷೆ ಮತ್ತು ಸಾಹಿತ್ಯ. ಇಲ್ಲಿ ಲ್ಯಾಟಿನ್ ಪ್ರಾಚೀನ ರೋಮ್ ಸಾಮ್ರಾಜ್ಯದ ಭಾಷೆ ಆಗಿತ್ತು ಅಂತ ಹೇಳ್ತಾರೆ. ಇದು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತ್ತು. ಲ್ಯಾಟಿಯಂ ಮೂಲ ನಿವಾಸಿಗಳು ಗ್ರೀಕ್ ಭಾಷೆಯ ಶ್ರೇಷ್ಠತೆಯ ಅನುಕರಿಸಿ ತಮ್ಮದೇ ಭಾಷೆಯ ಶೈಲಿಯನ್ನು ರೂಪಿಸಿಕೊಂಡರು. ಅಂದರೆ ರೋಮ್ ಸಾಮ್ರಾಜ್ಯದ ಭಾಷೆ ಲ್ಯಾಟಿನ್ ಆಗಿತ್ತು. ಇದು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತ್ತು. ಲ್ಯಾಟಿಯಂ ಮೂಲದ ನಿವಾಸಿಗಳು ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಕರಿಸಿ ತಮ್ಮದೇ ಆದ ಭಾಷೆ ಶೈಲಿಯನ್ನು ರೂಪಿಸಿಕೊಂಡರು. ರೋಮನ್ ಪತನಕ್ಕೆ ಮುಂಚೆ ಲ್ಯಾಟಿನ್ ಭಾಷೆಯು ಬಹುತೇಕ ನಾಗರಿಕ ಪ್ರಪಂಚದ ಅಂಗೀಕೃತ ಭಾಷೆಯಾಗಿತ್ತು ಅಂತ ಹೇಳ್ತಾರೆ. ಚರ್ಚ್, ವಿಜ್ಞಾನ, ವೈದ್ಯಕೀಯ, ಕಾನೂನು, ಶಿಕ್ಷಣದ ಭಾಷೆಯಾಗಿ ಲ್ಯಾಟಿನ್ ಉಳಿಯಿತು. ಮಧ್ಯಕಾಲೀನ ಉದ್ದಕ್ಕೂ ಯುರೋಪಿನ ಹೆಚ್ಚಿನ ಲಿಖಿತ ವ್ಯವಹಾರಗಳಲ್ಲಿ ಲ್ಯಾಟಿನ್ ಭಾಷೆಯನ್ನೇ ಬಳಸಲಾಯಿತು. ಭಾಷೆಗೆ ಲ್ಯಾಟಿನ್ ಭಾಷೆಯ ಕೊಡುಗೆಯು ಕೂಡ ರೋಮನ್ ಜನರದ್ದು ಮಹತ್ವದಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಸಾಹಿತ್ಯ ಕ್ಷೇತ್ರಕ್ಕೆ ರೋಮನ್ನರು ಅದ್ಭುತವಾದ ಕೊಡುಗೆಯನ್ನು ನೀಡಿದರು. ಅದರಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಅವರು ಗ್ರೀಕರನ್ನು ಅನುಸರಿಸಿದರು. ಅಂದು ರಚನೆಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ರೋಮನ್ನರ ಕಾಲದ ಸಾಹಿತ್ಯಿಕ ಕೊಡುಗೆಗಳಲ್ಲಿ ಕೃತಿಗಳನ್ನು ನೋಡಿದರೆ ಸಿಸಿರೋವಿನ ಗದ್ಯ ಕೃತಿಗಳು, ಆಮೇಲೆ ಕ್ಯಾಟುಲಸ್ ಮತ್ತು ಲುಕ್ರೆಟಿಸ್ನ ಕಾವ್ಯಗಳು ಅಂದಿನ ಲ್ಯಾಟಿನ್ ಸಾಹಿತ್ಯದ ಸುವರ್ಣಯುಗದ ಸಂದೇಶದ ವಾಹಕಗಳಾಗಿರುವುದು. ಅಷ್ಟೇ ಅಲ್ಲದೆ ಜೂಲಿಯಸ್ ಸೀಸರ್ ಬರೆದಿರ್ತಕ್ಕಂಥ 2 ಕೃತಿಗಳಲ್ಲಿ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಇವೆರಡು ಕೃತಿಗಳು ಜೂಲಿಯಸ್ ಸೀಸರ್ ರಾಜ ಬರೆದಿರ್ತಕ್ಕಂಥವು. ಇವು ರೋಮನ್ನರ ಮಹತ್ವದ ಕೊಡುಗೆಗಳಿದ್ದವು. ಅಷ್ಟೇ ಅಲ್ಲದೆ ಅಗಸ್ಟಿನಿಯನ್ ಯುಗದ ಉದಯವು ಹೆಸರಾಂತ ಸಾಹಿತಿಗಳಾದ ಅಂದರೆ ಅಗಸ್ಟಿನ್ನ ಆಡಳಿತದಲ್ಲಿ ವರ್ಜಿಲ್ ಇದ್ದ, ಹೊರೆಸ್ ಇದ್ದ, ಲಿವಿ ಇದ್ದ, ಒವಿಡ್ ಅಂತಕ್ಕಂಥ ಬರವಣಿಗೆಗಾರರು ಅಲ್ಲಿ ಉಳಿದಿದ್ದರು. ಆಮೇಲೆ ವರ್ಜಿಲ್ ಎಂಬ ಶ್ರೇಷ್ಠ ಸಾಹಿತಿ ರೋಮ್ನ ದಿವ್ಯ ಧ್ವನಿಯಾಗಿದ್ದ ಅಂತ ಹೇಳ್ತಾರೆ. ಅವನನ್ನು ರೋಮ್ನ ದಿವ್ಯ ಧ್ವನಿ ಅಂತ ಅವನಿಗೆ ಬಿರುದು ನೀಡಲಾಗಿತ್ತು. ಇವನು ಆ ವರ್ಜಿಲ್ ಬರೆದಿರ್ತಕ್ಕಂಥದ್ದು ಎನಿಯಾಡ್ ಎಂಬ ಗ್ರಂಥ ರಚಿಸಿದ. ಅನಂತರ ಅಗಸ್ಟಸ್ನ ಆಡಳಿತದಲ್ಲಿ ಹೊರೆಸ್ನ ಮಹಾಕಾವ್ಯಗಳು ರಚನೆಗೊಂಡವು. ಲಿವಿಯ ನ್ಯಾಚುರಲ್ ಹಿಸ್ಟ್ರಿ ಕೃತಿ ರಚನೆಗೊಂಡಿದ್ದವು. ಆಮೇಲೆ ಅವನು ಬರೆದಿರ್ತಕ್ಕಂಥ ಲಿವಿಯನ್ನು ಬರೆದಿರ್ತಕ್ಕಂಥದ್ದು ರೋಮನ್ ಹಿಸ್ಟ್ರಿ,
ಇದು ಕೂಡ ಅವನ ಕಾಲದ ಅದ್ಭುತವಾದ ಕೃತಿಗಳಾಗಿದ್ದವು. ಸೆನೆಕನ ದುರಂತ ನಾಟಕಗಳು, ಆಮೇಲೆ ಜ್ಯುವೆನಲ್ನ ವಿಡಂಬ ಕಾವ್ಯಗಳು, ಜೊತೆಗೆ ಟಾಸಿಟಸ್ನ ಸ್ಥಿತಿಪ್ರಜ್ಞಾ ಚರಿತ್ರೆಗಳು ಅಗಸ್ಟಸ್ನ ಯುಗದಲ್ಲಿ ರಚನೆಗೊಂಡಿರ್ತಕ್ಕಂಥವು ಅಂತ ಹೇಳ್ತೀವಿ. ಇತರ ಹೆಸರಾಂತ ಇತಿಹಾಸಕಾರರಾಗಿರ್ತಕ್ಕಂಥ ಸಲ್ಲುಸಸ್ಟ್, ಆಮೇಲೆ ಫ್ಲೋಟಾರ್ಕ್, ಮಾರ್ಕಸ್ ಅರೆಲಿಯಸ್ ಇವರು ಮೆಡಿಟೇಷನ್ ಎಂಬ ಕೃತಿಯನ್ನು ಈ ಮಾರ್ಕಸ್ ಅರೆಲಿಯಸ್ ರಚಿಸಿದ. ತತ್ವಶಾಸ್ತ್ರದ ಉಗಮದ ವಾಗ್ಮಿಯೂ ಕೂಡ ಇವನಾಗಿದ್ದ. ಹೀಗೆ ಸಾಹಿತ್ಯಿಕ ಕ್ಷೇತ್ರಕ್ಕೂ ಕೂಡ ಈ ರೋಮನ್ನರ ಕೊಡುಗೆ ಅತ್ಯಂತ ಮಹತ್ವದಾಗಿತ್ತು ಅಂತ ಹೇಳ್ತಾರೆ. ಆನಂತರ ವಿಜ್ಞಾನ ಕ್ಷೇತ್ರಕ್ಕೆ ಬಂದರೆ ವಿಜ್ಞಾನದಲ್ಲಿ ರೋಮನ್ನರ ಕೊಡುಗೆಗಳು ಸೀಮಿತವಾಗಿದ್ದವು. ಅವರು ರೋಮನ್ ವಿಜ್ಞಾನಿಗಳು ಹೆಚ್ಚಿನ ತೀರ್ಮಾನಗಳು ತಾತ್ವಿಕವಾಗಿದ್ವೇ ಹೊರತು ಜಾಗರೂಕ ಪ್ರಯೋಗಗಳಿಂದ ಕೂಡಿರಲಿಲ್ಲ. ರೋಮನ್ನರು ವಿಜ್ಞಾನ ಕ್ಷೇತ್ರಕ್ಕೆ ಮುಖ್ಯವಾಗಿ ಅವರು ನೀಡಿರ್ತಕ್ಕಂಥ ಕೊಡುಗೆ ಅಂದರೆ ಬಡ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ಒದಗಿಸಿದರು. ಆಮೇಲೆ ಈ ಥರ ಬಡ ರೋಗಿಗಳಿಗೆ ಉಚಿತ ಔಷಧಿಯನ್ನು ಒದಗಿಸಿದವರೇ ರೋಮನ್ನರು ಮೊದಲಿಗರು. ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದರು. ಅದಕ್ಕಾಗಿ ಅವರು ಸಾರ್ವಜನಿಕ ಸ್ನಾನಗೃಹಗಳನ್ನು ನಿರ್ಮಾಣ ಮಾಡಿದರು, ಆಸ್ಪತ್ರೆಗಳನ್ನು ಕಟ್ಟಿದರು. ಜೊತೆಗೆ ಪರಿಣಿತ ವೈದ್ಯರು ರೋಗಿಗಳ ಚಿಕಿತ್ಸೆ ಮಾಡ್ತಾಯಿದ್ರು. ಗೆಲನೆ ಅಂತಕ್ಕಂಥವನು ಶ್ರೇಷ್ಠ ಒಂದು ಶರೀರ ರಚನಾಶಾಸ್ತ್ರ, ಅಂಗರಚನಾಶಾಸ್ತ್ರಗಳ ಬಗ್ಗೆ ಬರೆದ. ಅದರ ಜೊತೆಗೆ ಅವನು ರಕ್ತ ಪರಿಶೀಲನೆಯನ್ನು ಕಂಡು ಹಿಡಿದು ಮೊದಲಿಗರಲ್ಲಿ ಗೆಲನ್ ಒಬ್ಬ ಅಂತ ಹೇಳ್ಬೋದು. ಜೊತೆಗೆ ಹಿರಿಯ ಪ್ಲಿನಿ ನ್ಯಾಚುರಲ್ ಹಿಸ್ಟ್ರಿಯನ್ನು ಇದ್ರ ಎಲ್ಲ ವಿಜ್ಞಾನಿಗಳ ಸಂಹಿತೆ ಅಂತ ಕೂಡ ಕರೆಯಲಾಯಿತು. ಅಷ್ಟೇ ಅಲ್ಲದೆ ಅವನು ಅರ್ಕಟೆಸ್ ಅಂತಕ್ಕಂಥನು ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲು ರೋಗವನ್ನು ವಿವರಿಸಿದ. ಅಷ್ಟೇ ಅಲ್ಲದೆ ರೋಮನ್ನರು ಎಟ್ರೋಸ್ಕ್ಯಾನ್ರಿಂದ ಒಂದು ರೊಟೇಷನ್ ಪದ್ಧತಿಯನ್ನು ಎರವಲು ಪಡೆದರು ಅಂತ ಹೇಳ್ತಾರೆ. ಆಮೇಲೆ ಅಂದಿನ ಒಂದು ಗಣಿತ ವ್ಯವಸ್ಥೆಗೆ ನೋಡಿದರೆ ಅಂಕಗಣಿತಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಅವರಿಗೆ ಪಡಿಸಲಿಕ್ಕೆ ಆಗಲಿಲ್ಲ ಗಣಿತ ಕ್ಷೇತ್ರದಲ್ಲಿ. ಆದರೂ ಕೂಡ ರೋಮನ್ನರ ಸಂಖ್ಯಾ ಪದ್ಧತಿಯಾಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಪ್ರಚಲಿತವಾಗಿರ್ತಕ್ಕಂಥ ಸಂಖ್ಯಾ ವ್ಯವಸ್ಥೆ. ರೋಮನ್ ಸಂಖ್ಯೆಗಳು ಇವತ್ತಿಗೂ ಕೂಡ ವಾಣಿಜ್ಯ ಗಣಿತದಲ್ಲಿ ಅದನ್ನು ನಾವು ಉಪಯೋಗಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕೊನೆಯದಾಗಿ ಆ ರೋಮನ್ನರ ಕಲೆ ಮತ್ತು ವಾಸ್ತುಶಿಲ್ಪ. ರೋಮನ್ನರು ಅದ್ಭುತವಾದ ಕಟ್ಟಡಗಳ ನಿರ್ಮಾಣದಲ್ಲಿ ಸುಪ್ರಸಿದ್ಧರು. ಇವರ ಕಾಲದಲ್ಲಿ ದೇವಾಲಯಗಳು, ರಂಗಮಂದಿರಗಳು, ಸಾರ್ವಜನಿಕ ಕಟ್ಟಡಗಳು, ಸ್ನಾನಗೃಹಗಳು, ಮನೆಗಳು ಬಹುಸಂಖ್ಯೆಯಲ್ಲಿ ನಿರ್ಮಾಣಗೊಂಡು ಅಂತ ಹೇಳ್ತಾರೆ. ಅಂದು ಕಲೆ ಕ್ಷೇತ್ರಕ್ಕೆ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳೆಂದರೆ ಪಂಪೆ ರಚಿಸಿರ್ತಕ್ಕಂಥ ರಂಗಮಂದಿರ ಅದ್ಭುತ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಆಮೇಲೆ ರೋಮನ್ ನಗರದ ಸಪ್ತ ಬೆಟ್ಟದಲ್ಲಿ ಒಂದಾದ ಪ್ಯಾಲೆಟನ್ ಮೇಲೆ ಅಗಸ್ಟಸ್ ಬೃಹತ್ ಅರಮನೆಯೂ ಕೂಡ ನಿರ್ಮಿಸಿದ ಅಂತ ಹೇಳ್ತಾರೆ. ಆಮೇಲೆ ಕೊಲೋಸಿಯಂ ಇದೊಂದು ರೋಮ್ನ ಒಂದು ರಂಗಮಂದಿರ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಒಂದು ಸುಮಾರು 50,000 ಜನರು ಕೂಡ್ತಕ್ಕಂಥ ಒಂದು ರಂಗಮಂದಿರ ಅಂತೇಳಿ ಇದನ್ನು ಹೇಳ್ಬೋದು. ಜೊತೆಗೆ ವ್ಯಾಸಿಯನ್ ಎನ್ನುವರು ಕೊಲೋಸಿಯಂ ಎಂಬ ಬೃಹತ್ ರಂಗಮಂದಿರವನ್ನು ಕಟ್ಟಿಸಿದನು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಖಡ್ಗಮಲ್ಲರ ಸ್ಪರ್ಧೆಗಳು ನಡೀತಿದ್ವು. ಆಮೇಲೆ ಪ್ಯಾಂಥಿಯನ್ ಬಹುಶಃ ಎಲ್ಲ ಕಟ್ಟಡಗಳಿಗಿಂತ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಕಟ್ಟಡ ಅಂತ ಹೇಳ್ದು. ಆಮೇಲೆ ಜೊತೆಗೆ ರೋಮನ್ನರು ಕಾಂಕ್ರೀಟನ್ನು ಕಂಡುಹಿಡಿದವರಲ್ಲಿ ಮೊದಲಿಗರು. ಇವರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಶೈಲಿಗಳು, ಕಮಾನುಗಳು ಮತ್ತು ಗೋಲಾಕಾರದ ಗುಮ್ಮಟಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು ಅಂತ ಹೇಳ್ತಾರೆ. ಹೀಗೆ ರೋಮನ್ನರು ತಮ್ಮ ಆಡಳಿತದ ಅವಧಿಯಲ್ಲಿ ಹೆಚ್ಚಿನ ಒಂದು ಕೊಡುಗೆಗಳನ್ನು ನೀಡಿ ಮಹತ್ವದಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದರು ಅಂತ ಹೇಳ್ತಾರೆ. ಇಷ್ಟು ನೀವು ಈ ರೋಮನ್ನರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇರ್ಬೋದು, ಸಾಹಿತ್ಯದ ಬಗ್ಗೆ ಇರ್ಬೋದು, ಅಥವಾ ಅವರ ಒಂದು ಕಾನೂನಿನ ಬಗ್ಗೆ ಇರ್ಬೋದು, ವಿಜ್ಞಾನದ ಬಗ್ಗೆ ಇರ್ಬೋದು, ಭಾಷೆ ಅಥವಾ ಸಾಹಿತ್ಯದ ಕುರಿತಿರ್ಬೋದು, ಇಷ್ಟು ನೀವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಅಲ್ಲಿ ಉಲ್ಲೇಖಿಸಬಹುದು. ಲಕ್ಕಿ